Hi, welcome to Yo-Yo Kannada. Garuda Express, an international courier service. ಈ ವರ್ಷ ಶುರುವಾದಾಗಿನಿಂದ ಸುಮಾರು 75ಕ್ಕೂ ಹೆಚ್ಚು ಚಿತ್ರಗಳು ಕನ್ನಡದಲ್ಲಿ ಬಿಡುಗಡೆಯಾಗಿವೆ. ಅವುಗಳಲ್ಲಿ ಸ್ಟಾರ್ ಸಿನಿಮಾಗಳು ಅಬ್ಬರಿಸಿವೆ. ವಿಭಿನ್ನ ಚಿತ್ರಗಳು ಗಮನ ಸೆಳೆದಿವೆ. ಇನ್ನು ಸಾಲು ಸಾಲು ಹೊಸಬರ ಚಿತ್ರಗಳು ಪೈಪೋಟಿ ಮೇಲೆ ಬಿಡುಗಡೆಯಾಗಿವೆ. ಹಾಗಾದ್ರೆ 2017ರ ಜನವರಿಯಿಂದ ಜೂನ್ ತಿಂಗಳವರೆಗೆ ಕನ್ನಡ ಚಿತ್ರರಂಗದ ಸಂಪೂರ್ಣ ವರದಿಯನ್ನ ನಾನು ನಿಮಗೆ ಹೇಳ್ತೇನೆ. ರಮೇಶ್ ಅರವಿಂದ್ ಅಭಿನಯದ 100ನೇ ಚಿತ್ರ ಪುಷ್ಪಕ ವಿಮಾನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ 2017ನೇ ವರ್ಷದ ಶುಭಾರಂಭ ಮಾಡಿತ್ತು. ಚಿತ್ರಕ್ಕೆ ಅತ್ಯುತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿತ್ತು. ಹೀಗಾಗಿ ವರ್ಷದ ಮೊದಲ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮಿತ್ತು. ಇನ್ನು ಅದೇ ದಿನ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಶ್ರೀಕಂಠ ಚಿತ್ರವು ಬಿಡುಗಡೆಯಾಗಿ ಈ ಚಿತ್ರಕ್ಕೂ ಭರ್ಜರಿ ಯಶಸ್ಸು ಸಿಕ್ಕಿತ್ತು. ಈ ಮೂಲಕ ಈ ವರ್ಷದಲ್ಲಿ 2 ದೊಡ್ಡ ಸಿನಿಮಾಗಳು ಬಿಡುಗಡೆಯಾಗೋದರ ಜೊತೆಗೆ ವರ್ಷಾರಂಭವಾಯಿತು ಅಂತ ಹೇಳಬಹುದು. ಸತೀಶ್ ಮತ್ತು ಶ್ರುತಿ ಹರಿಹರನ್ ಜೋಡಿ ಬ್ಯೂಟಿಫುಲ್ ಮನಸ್ಸುಗಳು ರಿಲೀಸ್ ಆಗಿ ದೊಡ್ಡ ಜಯ ಗಳಿಸಿತ್ತು. ಈ ವರ್ಷದ ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಂಡಿತ್ತು. ದ್ವಾರಕೀಶ್ ನಿರ್ಮಾಣ ಸಂಸ್ಥೆಯಿಂದ ಹೊರಬಂದ ಚೌಕ ಸಿನಿಮಾ ಕೂಡ ಈ ವರ್ಷ ಅತಿ ದೊಡ್ಡ ಸಕ್ಸಸ್ ಕಂಡ ಸಿನಿಮಾವಾಗಿದೆ. ಫೆಬ್ರವರಿಯಲ್ಲಿ ಮೊದಲ ವಾರದಲ್ಲಿ ಬಿಡುಗಡೆಯಾದ ಚೌಕ 100 ದಿನಗಳನ್ನು ಪೂರೈಸಿ ಈ ವರ್ಷದ ಮೊದಲ ಸೆಂಚುರಿ ಸಿನಿಮಾ ಅನಿಸ್ಕೊಂಡಿತ್ತು. ಇನ್ನು ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರ ಯಶಸ್ವಿ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಬಿಸ್ನೆಸ್ ಮಾಡಿತ್ತು. ದಾಖಲೆಯ ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿ ಸಂಚಲನ ಸೃಷ್ಟಿಸಿತ್ತು. ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ 2017ನೇ ಸಾಲಿನ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದ್ದ ಈ ಚಿತ್ರವನ್ನ ಕನ್ನಡದ ಪ್ರೇಕ್ಷಕರು 2 ಕೈಗಳಿಂದ ಅಪ್ಪಿಕೊಂಡ್ರು. ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಗಳಿಸಿದ ಈ ಚಿತ್ರ 100ನೇ ದಿನದತ್ತ ಸಾಗಿದೆ. ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿತ್ತು. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದರೂ ಕೂಡ ದುಡ್ಡು ಮಾಡುವುದರಲ್ಲಿ ಸಿನಿಮಾ ಹಿಂದೆ ಬಿದ್ದಿಲ್ಲ. ಇನ್ನು ಮಧ್ಯರಾತ್ರಿ 12 ಗಂಟೆಗೆ ಪ್ರದರ್ಶನ ಶುರು ಮಾಡಿ ಕನ್ನಡದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರಕ್ಕೆ ರಾಜ್ಯಾದ್ಯಂತ ಅದ್ಭುತ ಸ್ವಾಗತ ಸಿಕ್ಕಿದೆ. ರೈತರ ಪರ ಕಥೆ ಹೆಣೆಯಲಾಗಿದ್ದ ಈ ಚಿತ್ರ ರಾಜಕೀಯ ನಾಯಕರು ಸೇರಿದಂತೆ ರೈತರ ಮನ ಗೆಲ್ಲುವಲ್ಲಿ ಯಶಸ್ಸಾಗಿದೆ. ಗುರುಪ್ರಸಾದ್ ನಿರ್ದೇಶನದ 2ನೇ ಸಲ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸಿನಿಮಾ ಶುದ್ಧಿ, ಮಹಿಳಾ ಪ್ರಧಾನ ಚಿತ್ರ ಊರ್ವಿ, ರಾಗ, ಅಲ್ಲಮ, ಹ್ಯಾಪಿ ನ್ಯೂ ಇಯರ್, BB5, ಮನಸ್ಸು ಮಲ್ಲಿಗೆ ಅಂತಹ ಸಿನಿಮಾ ವಿಭಿನ್ನ ಕಥೆ ಮತ್ತು ಮೇಕಿಂಗ್ ವಿಚಾರಕ್ಕೆ ಗಮನ ಸೆಳೆದಿವೆ. ಸುಮಂತ್ ಶೈಲೇಂದ್ರ ಅಭಿನಯದ ಲೀ, ಮೇಲುಕೋಟೆ, ಮಂಜಾ, ಸ್ಮೈಲ್ ಪ್ಲೀಸ್, ಪೂಜಾ ಗಾಂಧಿಯ ಜಿಲೇಬಿ, ವಿಜಯ್ ರಾಘವೇಂದ್ರ ಅವರ 2 ಕನಸು, ರೋಗ್, ಮಾಸ್ತಿಗುಡಿ, ಪಟಾಕಿ, ಬೆಂಗಳೂರು ಅಂಡರ್ ವರ್ಲ್ಡ್ ಸೇರಿದಂತೆ ಹಲವು ಚಿತ್ರಗಳು ಸಾಧಾರಣ ಯಶಸ್ಸು ಕಂಡರೂ ಜನರ ನಿರೀಕ್ಷೆಯನ್ನು ತಲುಪುವಲ್ಲಿ ಸ್ವಲ್ಪ ಮಟ್ಟಿಗೆ ಫೇಲ್ ಆಗಿದೆ ಅಂತ ಹೇಳ್ಬೋದು. ಸದ್ಯ 2017ನೇ ಅರ್ಧವರ್ಷದಲ್ಲಿ ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಬಂದಿವೆ. ಮುಂದಿನ ಅರ್ಧವರ್ಷದಲ್ಲಿ ಮತ್ತಷ್ಟು ಬಿಗ್ಗೆಸ್ಟ್ ಸಿನಿಮಾಗಳು ಕಾಣೋದಕ್ಕೆ ಸಜ್ಜಾಗಿವೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.